ನಿರೀಕ್ಷೆ ಇಲ್ಲದೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿರುವ ಪರಿಣಾಮ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪ್ರಮುಖವಾಗಿ ಯಾರೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ರೋ ಅವರೆಲ್ಲ ಕೂಡ ಅಲ್ಲಿ ಸಿಲುಕಾಕಿಕೊಂಡು ಪರದಾಡ್ತಿದ್ದಾರೆ. ಕಾರಣ ತಾಯ್ನಾಡಿಗೆ ವಾಪಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಅದೇ ರೀತಿ ದುಬೈನಲ್ಲೂ ಕೂಡ ನಮ್ಮ ಕರ್ನಾಟಕದ ಜನ ಸಿಲುಕಾಕಿಕೊಂಡಿದ್ದಾರೆ. ಅವರ ಪರದಾಟ ಹೆಂಗಿದೆ, ಅವರ ಮನವಿ ಇದೆ, ದಯವಿಟ್ಟು ಸೇಫ್ ಆಗಿ ನಮ್ಮನ್ನ ಬೇಗ ಕರೆಸ್ಕೊಳ್ಳಿ ಅಂತ. ದುಬೈನಲ್ಲಿ ಸಿಲುಕಾಕಿಕೊಂಡಿದ್ದಾರಂತೆ ಪರಿಷತ್ನ ಸದಸ್ಯ ಭೋಜೇಗೌಡ ಅವರು ಕೂಡ ದುಬೈನಲ್ಲಿದ್ದಾರೆ. ಬೆಂಗಳೂರಿಗೆ ಬರೋ ವಿಮಾನಗಳು ಕ್ಯಾನ್ಸಲ್ ಆಗಿರುವ ಹಿನ್ನೆಲೆ ಅಲ್ಲೇ ಸಿಲುಕಾಕಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್. ದುಬೈ ಏರ್ಪೋರ್ಟ್ ನಲ್ಲೇ ಭೋಜೇಗೌಡ ಲಾಕ್ ಆಗಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇದು. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಎಂಎಲ್ಸಿ ಭೋಜೇಗೌಡ ಅವರೇ ಹಂಚಿಕೊಂಡಿದ್ದಾರೆ. ವಾಸ್ತವ ಪರಿಸ್ಥಿತಿ ಏನು ಅಂತ. ಪತ್ನಿ ಜೊತೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ರಂತೆ ಭೋಜೇಗೌಡ ಅವರು. ಬರ್ತಾ ಇದ್ದಂತ ಸಂದರ್ಭದಲ್ಲೇ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ದುಬೈನಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ದುಬೈ ಮೂಲಕ ಬೆಂಗಳೂರಿಗೆ ಬರಬೇಕಾಗಿತ್ತು, ಬಟ್ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ವಾಸ್ತವ ಪರಿಸ್ಥಿತಿಯ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಕಾಣ್ತಾ ಇದೆ, ಈಗ ಎಮಿರೇಟ್ಸ್ ಫ್ಲೈಟು ಕಂಪ್ಲೀಟ್ ಏರ್ಪೋರ್ಟು ಸ್ಟಕ್ ಡೌನ್ ಆಗಿದೆ. ಜನ ಎಲ್ಲ ಕಂಪ್ಲೀಟು ಫ್ಲೈಟಲ್ಲಿ ಕೂತಿದ್ದವ್ರನ್ನ ವಾಪಸ್ ಇಳಿಸಿದ್ದಾರೆ. ಎಷ್ಟೊತ್ತಿಗೆ ವಾಪಸ್ ಇಲ್ಲಿಂದ ಹೊರಡ್ತಾರೆ ಗೊತ್ತಿಲ್ಲ, ಬಟ್ ಫ್ಲೈಟಲ್ಲಿ ಕೂತಿದ್ದವ್ರನ್ನೆಲ್ಲ ಕೆಳಗೆ ಇಳಿಸಿದ್ದಾರೆ ವಾರಿಂದ. ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ನಾನು ಕೂಡ ಏರ್ಪೋರ್ಟಲ್ಲಿ, ನಾನು ಜೋಹಾನ್ಸ್ಬರ್ಗಿಂದ ಬಂದೆ, ವಯಾ ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ದುಬೈ ಏರ್ಪೋರ್ಟಲ್ಲಿ ಸ್ಟ್ರಕ್ ಡೌನ್ ಆಗಿದ್ದೀನಿ. ಕಾಣ್ತಾ ಇದೆ, ಈಗ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.